ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ 8 ಮಂದಿಯ ಬಂಧನ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ಉತ್ತರ ಕ್ಷೇತ್ರ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ 8 ಮಂದಿಯ ಬಂಧನ ಆಗಿದೆ. ಆದರೆ ಈ ಪ್ರಕರಣದ ಪ್ರಮುಖ ತಿರುವು ಅಂತ ಹೇಳಿದರೆ, ನಿಮ್ಮ ಕ್ಷೇತ್ರದಲ್ಲಿ ಈ ಹಿಂದೆ ಫಾಜಿಲ್ ಮರ್ಡರ್ ಆಗಿತ್ತು. ಫಾಜಿಲ್ನ ಸಹೋದರನಾದಂಥ ಅದಿಲೇ 5 ಲಕ್ಷ ರೂಪಾಯಿ ಡೀಲ್ ಕೊಟ್ಟು ಈ ಮರ್ಡರ್ ಮಾಡಿಸ್ತಾನೆ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಏನು ಹೇಳ್ತೀರಾ? ಈ ಆದಿಲ್ನ ವಿಷಯದಲ್ಲಿ ಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ನಿನ್ನೆ ಪ್ರೆಸ್ಸನ್ನು ತೆಗೆದು ನಿಮ್ಮ ಪ್ರೆಸ್ನ ನೀವೆಲ್ಲ ಯಾರಿದ್ದೀರಿ ಅವರನ್ನು ಕರೆದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದಿಲ್ ಅವರೊತ್ತಿಗೆ ನಾನು ಸಂಪರ್ಕದಲ್ಲಿದ್ದೇನೆ. ಆದಿಲ್ ನಿರಪರಾಧಿ. ಆದಿಲ್ನ ಮನೆಯವರು ಸಹ ನನ್ನ ಹತ್ರ ಹೇಳಿದ್ದಾರೆ. ಅವರೆಲ್ಲರೂ ಸಹ ನಿರಪರಾಧಿ ಅನ್ನೋಂಥ ಘೋಷಣೆಯನ್ನು UT ಖಾದರ್ ಅವರು ನಿನ್ನೆ ಪ್ರೆಸ್ಸಿನ ಮುಂದೆ ಮಾಡಿದ್ದಾರೆ. ಮೊದಲನೇದಾಗಿ UT ಖಾದರ್ ಅವರು ಇಮಿಡಿಯೇಟ್ಲಾಗಿ ನಾವು ರಾಜೀನಾಮೆಯನ್ನು ಕೊಡಬೇಕು. ಒಂದು ರಾಜ್ಯದ ಸಭಾಧ್ಯಕ್ಷರಾಗಿ ಅಷ್ಟೊಂದು ಪ್ರಾಮುಖ್ಯ ಹುದ್ದೆಯಲ್ಲಿರುವಂಥವರು, ಇಡೀ ಊರಿಗೆ ಬುದ್ಧಿಪಾಠ ಹೇಳಿಕೊಂಡು ತಿರುಗುವಂಥವರು, ಒಂದು ಮರ್ಡರ್ ಆದಂಥ ಸಂಬಂಧದಲ್ಲಿ, ಒಂದು ಕೊಲೆ ಆದಂಥ ಸಮಯದಲ್ಲಿ ಇವರು ಆರೋಪಿಯನ್ನು ನಿರ್ದೋಷಿ ಅನ್ನುವಂಥ ಜಜ್ಮೆಂಟನ್ನು ಹೇಗೆ ಕೊಟ್ಟರು? ಮೊದಲು ಇದಾಗಬೇಕು. ಹಾಗಾಗಿ ನಮಗೆ ಏನೆಲ್ಲ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇದರ ಮೇಲೆ ನಮಗೆ ನಂಬಿಕೆ ಇಲ್ಲ. NIA ತನಿಖೆಯನ್ನು ಇಮಿಡಿಯೇಟಾಗಿ ಮಾಡಬೇಕಾಗ್ತದೆ. ಯಾಕಂದರೆ ಇವರು ಚಾರ್ಜ್ ಶೀಟ್ ಮಾಡುವಾಗ ಖಾದರ್ ಅವರ ಒತ್ತಡದಿಂದ ಇದನ್ನು ವೀಕ್ ಮಾಡ್ತಾರೆ ಕೇಸನ್ನು. ಎರಡನೇದಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಪರಮೇಶ್ವರ್ ಅವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರು ಇಡೀ ಬಂದಾಗಿದೆ ನಿನ್ನೆ. ಇವತ್ತು ಮಂಗಳೂರಿಗೆ ಅವರು ಮತ್ತು ಡಿಸ್ಟ್ರಿಕ್ಟ್ ಮಂತ್ರಿಗಳಾದಂಥ ದಿನೇಶ್ ಗುಂಡ್ರಾವ್ ಅವರು ಬಂದ ಕ್ಷಣ ಎಲ್ಲ ಮುಸ್ಲಿಂ ಲೀಡ್ರೊಂದಿಗೆ, ಈ ಜಿಲ್ಲೆಯ ಮುಸ್ಲಿಂ ಲೀಡ್ರೊಂದಿಗೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಈ ಜಿಲ್ಲೆಯ ಮುಸ್ಲಿಂ ಲೀಡರ್ಸೊಂದಿಗೆ ಮೀಟಿಂಗನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಕೊಲೆ ಆಗಿದ್ದು ಹಿಂದೂ ಕಾರ್ಯಕರ್ತ, ಇಲ್ಲಿರುವ ಹಿಂದೂ ನಾಯಕರ ಹತ್ರ ಒಬ್ಬರ ಹತ್ರ ಸಹ ಇವರು ಮಾತಾಡೋದಿಲ್ಲ. ಅದು ಬಿಡಿ, ಇಲ್ಲಿರುವಂಥ ಚುನಾಯಿತ ಜನಪ್ರತಿನಿಧಿಗಳು ಯಾರಿದ್ದಾರೆ, MLAಗಳೆಲ್ಲ ಯಾರಿದ್ದಾರೆ, ಅಟ್ಲೀಸ್ಟ್ ಅವರನ್ನು ಕರೆದು ಈ ಜಿಲ್ಲೆಯ ಪರಿಸ್ಥಿತಿ ಬಗ್ಗೆ ಸೆಕ್ಷನ್ ಇದೆ ಜಿಲ್ಲೆಯಲ್ಲಿ, ನಿನ್ನೆ ಬಂದಾಗಿದೆ, ಇಲ್ಲಿಯ ಪರಿಸ್ಥಿತಿ ಏನು, ನಾವು ಹೇಗೆ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆಯನ್ನು ನಮ್ಮ ಹತ್ರ ಮಾಡಲಿಕ್ಕೆ ಸಮಯ ಇಲ್ಲ ಇವ್ರ ಹತ್ರ. ಆದರೆ ಇವರು ಮುಸ್ಲಿಂ ನಾಯಕರೊಂದಿಗೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಖಾದರ್ ರಾಜೀನಾಮೆ ಕೊಟ್ಟರೆ ತನಿಖೆ ಸುಗಮ ಆಗುತ್ತೆ ಅಂತ ಹೇಳೋದು. ಖಾದರ್ ರಾಜೀನಾಮೆ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಆಗ ಮಾತ್ರ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ, ಸರಿಯಾದ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಸಾಧ್ಯ. ಒಂದು, ಅವರು ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡು ಒಂದು ಜಜ್ಮೆಂಟನ್ನು ಕೊಡು, ಒಬ್ಬ ನಿರ್ದೋಷಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ ಮರುದಿನವೇ ಆರೋಪಿ 5 ಲಕ್ಷ ಕೊಟ್ಟು ಇದು ಮರ್ಡರ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥ ಮಾತು ಹೊರಗೆ ಬಂದಾಗ ಇವು ಯಾವ ಮೂಲಕ ಹೊತ್ಕೊಂಡು ಇನ್ನು ಪಬ್ಲಿಕಲ್ಲಿ ಬರ್ತಾರೆ? ಅವ್ರು ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು. ಹಿಂದೆ ಫಾಜಿಲ್ ಮರ್ಡರ್ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗ 25 ಲಕ್ಷ ಹಣವನ್ನು ಅವರಿಗೆ ಕೊಟ್ಟಿದ್ರು, ಅಂದರೆ ಮನೆಗೆ. ಅದೇ ಹಣವನ್ನು ಈಗ ಹತ್ಯೆಗೆ ಡೀಲ್ ಕೊಡಲಿಕ್ಕೆ ಬಳಸಿದ್ದ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಅವರು ಯಾವ ದುಡ್ಡನ್ನು ಯಾವ ಹತ್ಯೆಗೆ ಎಲ್ಲಿಂದ ದುಡ್ಡು ಕೊಟ್ಟಿದ್ದಾರೆ ಅನ್ನೋದು, ಎಲ್ಲಿಂದ ದುಡ್ಡು ಜೋಡಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಪೊಲೀಸರು ಹೇಳಬೇಕಾಗಿದೆ. ಕೊಟ್ಟಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ, ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ, ಇವರ ಮುಖ್ಯಮಂತ್ರಿಗಳ ಯೋಜನೆ ಏನು, ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಸು ಯಾವ ಆಲೋಚನೆ ಡಿಸ್ಟ್ರಿಕ್ಟ್ ಬಂದಿದ್ದಾರೆ? ಅವ್ರು ಕೇಸನ್ನು ವೀಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ? ಕೇಸನ್ನು ದಾರಿ ತಪ್ಪಿಸಲಿಕ್ಕೆ ನೋಡ್ತಾ ಇದ್ದಾರಾ? ನಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಏನಾಗಿದೆ, ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವು ಈ ವಿಷಯದಲ್ಲಿ ಅವ್ಯವಹಾರಗಳು ಆಗಿದೆ ಅನ್ನುವಂಥ ಗುಮಾನಿಸ ಇದೆ. ಅದ್ರ ಬಗ್ಗೆ ಸಹ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಈ ರೀತಿಯ ಮನಸ್ಥಿತಿ ಇರುವಂಥವ್ರ ಹತ್ರ ಆಗ್ತದ? ಬೆಳಿಗ್ಗೆ ಬಂದುಗಳೇ ಮುಸ್ಲಿಂ ಲೀಡ್ರೊಟ್ಟಿಗೆ ಮಾತುಕತೆ ಮಾಡಿ ನಾವು ನಿಮ್ಮೊಂದಿಗೆ ಇದ್ದಾನೆ ಅಂತ ಹೇಳ್ತಾರೆ, ಮತ್ತೊಂದು UT ಖಾದರ್ ಅವರಿಗೆ ನಿರ್ದೋಷ ಅಂತ ಹೇಳ್ತಾರೆ. ಈ ರೀತಿಯ ಪರಿಸ್ಥಿತಿ ಇರುವಾಗ ಇವರು ಮಾಡುವಂಥ ಇನ್ವೆಸ್ಟಿಗೇಷನ್ ಮೇಲೆ ಪಬ್ಲಿಕ್ಕಿಗೆ ಹೇಗೆ ನಂಬಿಕೆ ಬರಬೇಕು? NIA ತನಿಖೆ ಆದರೆ ಮಾತ್ರ ನಮಗೆ ನ್ಯಾಯ ನೀಡಲಿಕ್ಕೆ ಸಾಧ್ಯ. ಸದ್ಯ 2 ಹಿಂದೂ ಯುವಕರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧಿಸಿರುವಂಥದ್ದು. ಅಂದರೆ ಇದರ ಬಗ್ಗೆ ಆರೋಪ ಏನು ಕೇಳಿ ಬರ್ತಾ ಇದ್ದ ಅಂತ ಹೇಳಿದ್ರೆ, ಹಿಂದೂ ಯುವಕರೇನಿದ್ದಾರೆ, ಒಬ್ಬ ಸಾಮಿಯನ್ ಕೆಲಸ ಮಾಡ್ತಾ ಇದ್ದ, ಮತ್ತೊಬ್ಬ ಡ್ರೈವರ್ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವರನ್ನು ಈ ಕೋಮು ಬಣ್ಣಕ್ಕೆ ತಿರುಗಬಾರ್ದು ಅನ್ನುವಂಥ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತದೆ. ಈ ಆರೋಪ ಮತ್ತು ಡೌಟ್ ನಮ್ಮ ಮನಸ್ಸಿನಲ್ಲಿ ಸಹ ಇದೆ. ಒಬ್ಬ ಶಾಮಿಯಾನಿಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಮತ್ತೊಬ್ಬ ಕಾರ್ ಡ್ರೈವರ್ ಆಗಿರುವಂಥ ವ್ಯಕ್ತಿ. ಒಬ್ಬ ಕಾರಲ್ಲೇ ಹಿಂದೆ ಕೂತಿದ್ದಾನೆ, ಮತ್ತೊಬ್ಬ ಕಾರಿನ ಎಳಗೆ ನಿಂತಿದ್ದಾನೆ. ಅವರನ್ನು ಯಾಕೆ ಆ ಸೈಟಲ್ಲಿ ನಿಲ್ಲಿಸಿದ್ರು? ಇದ್ರ ಹಿಂದೆ ಏನು ಉದ್ದೇಶ? ಎಲ್ಲಿ ನಮ್ಮ ತನಿಖೆ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ? ಇದೆಲ್ಲ ಪ್ರಶ್ನೆಗಳಿದೆ. ಪೊಲೀಸ್ ಇನ್ವಾಲ್ವ್ಮೆಂಟ್ ಬಗ್ಗೆ ಪ್ರಶ್ನೆ ಇದೆ, ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸುವ ಬಗ್ಗೆ ಪ್ರಶ್ನೆ ಇದೆ, ಇಬ್ಬರು ಹಿಂದೂ ಹುಡುಗರನ್ನು ಹೆಸರನ್ನು ಹೇಗೆ ಸೇರಿಸೋದು ಇದ್ರ ಬಗ್ಗೆ ಪ್ರಶ್ನೆ ಇದೆ. ಖಾದರ್ ಅವರ ಇಂಟೆನ್ಷನ್, ಇವರು ನಿರ್ದೋಷತೆ ಏನು ಹೇಳಿದ್ದಾರೆ
ಅವರ ಇಂಟೆನ್ಷನ್ ಬಗ್ಗೆ ಅವ್ರ ಬಗ್ಗೆನೇ ನಮಗೆ ಪ್ರಶ್ನೆ ಇದೆ. ಹೋಮ್ ಮಿನಿಸ್ಟರ್ ಅವರು ಬರ್ತಾರೆ ಓಡ್ತಾರೆ, ಯಾರ ಹತ್ರ ಮಾತಾಡೋದಿಲ್ಲ, ಏನಿಲ್ಲ. ಇದೆಲ್ಲದರ ಬಗ್ಗೆ ನಮಗೆ ಡೌಟ್ಸ್ಗಳಿದೆ. ಹಾಗಾಗಿ ತನಿಖೆಯನ್ನು ನಾವು ಕೇಳ್ತೇವೆ. ಸರ್, ಇವತ್ತು ಮಾತಾಡ್ತಾ ನಿಮ್ಮ ಮೇಲೆ ಒಂದು ಆರೋಪ ಮಾಡಿರುವಂತೆ, ಅಂದರೆ ನಿನ್ನೆ ಹತ್ಯೆ ಆದಂಥ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಆಗಿದ್ದ, ನೀವು ವಿಜೃಂಭಣೆ ಮಾಡ್ತಾ ಇದ್ದೀರಿ ಅಂತ. ನೋಡಿ, ಒಬ್ಬ ರೌಡಿ ಶೀಟರ ಮತ್ತೊಂದ ಇದೊಂದು ಅಂತ ಇವರೇ ಫಿಕ್ಸ್ ಮಾಡ್ತಾರೆ, ಇವರೇ ಬಿಡ್ತಾರೆ. ನನ್ನ ಮೇಲೂ 2-3 ಕೇಸ್ ಹಾಕಿದ್ದಾರೆ, ವೇದವ್ಯಾಸ್ ಮೇಲೆ 2-3 ಕೇಸ್ ಹಾಕಿದ್ದಾರೆ, ಹರೀಶ್ ಪೂಂಜರ ಮೇಲೆ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ನಾಡಿದ್ದು ಮತ್ತೊಂದು ಕೇಸ್ ಆದರೆ ರೌಡಿ ಶೀಟರ್ ನಮ್ಮ ಮೇಲೂ ಹಾಕ್ತಾರೆ. ಅದೆಲ್ಲ ಬೇರೆ ವಿಷಯ. ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆದಾಗ ಇವರ ಜವಾಬ್ದಾರಿ ಏನು? ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ನ ಮಾಡುವಂಥದ್ದು, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡುವಂಥದ್ದು. ಇದರಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಪ್ರಶ್ನೆ ಬಂದಿರುವಂಥ ಸಂದರ್ಭದಲ್ಲಿ ಇವರು ಏನು ಯಾವ ರೀತಿ ಅಟ್ಲೀಸ್ಟ್ ನಮ್ಮೊಂದಿಗೆ ಸೌಜನ್ಯಕ್ಕಾದರೂ ಮೀಟಿಂಗ್ ಮಾಡಬೇಕು. ಅದನ್ನು ಬಿಟ್ಟು ಸತ್ತವರ ಹಿಸ್ಟ್ರಿ, ಸತ್ತವರ ಮನೆಯವರ ಬಗ್ಗೆ, ಸತ್ತವರ ಫ್ರೆಂಡ್ಸಿನ ಬಗ್ಗೆ ಮಾತಾಡೋದು ಸರಿಯಲ್ಲ. ಇದು ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದ್ಯ 8 ಮಂದಿಯ ಬಂಧನ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಮಂಗಳೂರು ಉತ್ತರ ಕ್ಷೇತ್ರ ಶಾಸಕರಾದಂಥ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ 8 ಮಂದಿಯ ಬಂಧನ ಆಗಿದೆ. ಆದರೆ ಈ ಪ್ರಕರಣದ ಪ್ರಮುಖ ತಿರುವು ಅಂತ ಹೇಳಿದರೆ, ನಿಮ್ಮ ಕ್ಷೇತ್ರದಲ್ಲಿ ಈ ಹಿಂದೆ ಫಾಜಿಲ್ ಮರ್ಡರ್ ಆಗಿತ್ತು. ಫಾಜಿಲ್ನ ಸಹೋದರನಾದಂಥ ಅದಿಲೇ 5 ಲಕ್ಷ ರೂಪಾಯಿ ಡೀಲ್ ಕೊಟ್ಟು ಈ ಮರ್ಡರ್ ಮಾಡಿಸ್ತಾನೆ ಅಂತ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಏನು ಹೇಳ್ತೀರಾ? ಈ ಆದಿಲ್ನ ವಿಷಯದಲ್ಲಿ ಮಾನ್ಯ ಸಭಾಧ್ಯಕ್ಷರಾದಂಥ UT ಖಾದರ್ ಅವರು ನಿನ್ನೆ ಪ್ರೆಸ್ಸನ್ನು ತೆಗೆದು ನಿಮ್ಮ ನೀವೆಲ್ಲ ಯಾರಿದ್ದೀರಿ ಅವರನ್ನು ಕರೆದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಆದಿಲ್ ಅವರೊತ್ತಿಗೆ ನಾನು ಸಂಪರ್ಕದಲ್ಲಿದ್ದೇನೆ. ಆದಿಲ್ ನಿರಪರಾಧಿ. ಆದಿಲ್ನ ಮನೆಯವರು ಸಹ ನನ್ನ ಹತ್ರ ಹೇಳಿದ್ದಾರೆ. ಅವರೆಲ್ಲರೂ ಸಹ ನಿರಪರಾಧಿ ಅನ್ನೋಂಥ ಘೋಷಣೆಯನ್ನು UT ಖಾದರ್ ಅವರು ನಿನ್ನೆ ಪ್ರೆಸ್ಸಿನ ಮುಂದೆ ಮಾಡಿದ್ದಾರೆ. ಮೊದಲನೇದಾಗಿ UT ಖಾದರ್ ಅವರು ಇಮಿಡಿಯೇಟ್ಲಾಗಿ ನಾವು ರಾಜೀನಾಮೆಯನ್ನು ಕೊಡಬೇಕು. ಒಂದು ರಾಜ್ಯದ ಸಭಾಧ್ಯಕ್ಷರಾಗಿ ಅಷ್ಟೊಂದು ಪ್ರಾಮುಖ್ಯ ಹುದ್ದೆಯಲ್ಲಿರುವಂಥವರು, ಇಡೀ ಊರಿಗೆ ಬುದ್ಧಿಪಾಠ ಹೇಳಿಕೊಂಡು ತಿರುಗುವಂಥವರು, ಒಂದು ಮರ್ಡರ್ ಆದಂಥ ಸಂಬಂಧದಲ್ಲಿ, ಒಂದು ಕೊಲೆ ಆದಂಥ ಸಮಯದಲ್ಲಿ ಇವರು ಆರೋಪಿಯನ್ನು ನಿರ್ದೋಷಿ ಅನ್ನುವಂಥ ಜಜ್ಮೆಂಟನ್ನು ಹೇಗೆ ಕೊಟ್ಟರು? ಮೊದಲು ಇದಾಗಬೇಕು. ಹಾಗಾಗಿ ನಮಗೆ ಏನೆಲ್ಲ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಇದರ ಮೇಲೆ ನಮಗೆ ನಂಬಿಕೆ ಇಲ್ಲ. NIA ತನಿಖೆಯನ್ನು ಇಮಿಡಿಯೇಟಾಗಿ ಮಾಡಬೇಕಾಗ್ತದೆ. ಯಾಕಂದರೆ ಇವರು ಚಾರ್ಜ್ ಶೀಟ್ ಮಾಡುವಾಗ ಖಾದರ್ ಅವರ ಒತ್ತಡದಿಂದ ಇದನ್ನು ವೀಕ್ ಮಾಡ್ತಾರೆ ಕೇಸನ್ನು. ಎರಡನೇದಾಗಿ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಪರಮೇಶ್ವರ್ ಅವರು ಮಂಗಳೂರಿಗೆ ಬರ್ತಾರೆ. ಮಂಗಳೂರು ಇಡೀ ಬಂದಾಗಿದೆ ನಿನ್ನೆ. ಇವತ್ತು ಮಂಗಳೂರಿಗೆ ಅವರು ಮತ್ತು ಡಿಸ್ಟ್ರಿಕ್ಟ್ ಮಂತ್ರಿಗಳಾದಂಥ ದಿನೇಶ್ ಗುಂಡ್ರಾವ್ ಅವರು ಬಂದ ಕ್ಷಣ ಎಲ್ಲ ಮುಸ್ಲಿಂ ಲೀಡ್ರೊಂದಿಗೆ, ಈ ಜಿಲ್ಲೆಯ ಮುಸ್ಲಿಂ ಲೀಡ್ರೊಂದಿಗೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಈ ಜಿಲ್ಲೆಯ ಮುಸ್ಲಿಂ ಲೀಡರ್ಸೊಂದಿಗೆ ಮೀಟಿಂಗನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಕೊಲೆ ಆಗಿದ್ದು ಹಿಂದೂ ಕಾರ್ಯಕರ್ತ, ಇಲ್ಲಿರುವ ಹಿಂದೂ ನಾಯಕರ ಹತ್ರ ಒಬ್ಬರ ಹತ್ರ ಸಹ ಇವರು ಮಾತಾಡೋದಿಲ್ಲ. ಅದು ಬಿಡಿ, ಇಲ್ಲಿರುವಂಥ ಚುನಾಯಿತ ಜನಪ್ರತಿನಿಧಿಗಳು ಯಾರಿದ್ದಾರೆ, MLAಗಳೆಲ್ಲ ಯಾರಿದ್ದಾರೆ, ಅಟ್ಲೀಸ್ಟ್ ಅವರನ್ನು ಕರೆದು ಈ ಜಿಲ್ಲೆಯ ಪರಿಸ್ಥಿತಿ ಬಗ್ಗೆ ಸೆಕ್ಷನ್ ಇದೆ ಜಿಲ್ಲೆಯಲ್ಲಿ, ನಿನ್ನೆ ಬಂದಾಗಿದೆ, ಇಲ್ಲಿಯ ಪರಿಸ್ಥಿತಿ ಏನು, ನಾವು ಹೇಗೆ ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯಾವುದೇ ಚರ್ಚೆಯನ್ನು ನಮ್ಮ ಹತ್ರ ಮಾಡಲಿಕ್ಕೆ ಸಮಯ ಇಲ್ಲ ಇವ್ರ ಹತ್ರ. ಆದರೆ ಇವರು ಮುಸ್ಲಿಂ ನಾಯಕರೊಂದಿಗೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಖಾದರ್ ರಾಜೀನಾಮೆ ಕೊಟ್ಟರೆ ತನಿಖೆ ಸುಗಮ ಆಗುತ್ತೆ ಅಂತ ಹೇಳೋದು. ಖಾದರ್ ರಾಜೀನಾಮೆ ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಆಗ ಮಾತ್ರ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ, ಸರಿಯಾದ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಲಿಕ್ಕೆ ಸಾಧ್ಯ. ಒಂದು, ಅವರು ಇಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ಕೊಂಡು ಒಂದು ಜಜ್ಮೆಂಟನ್ನು ಕೊಡು, ಒಬ್ಬ ನಿರ್ದೋಷಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ ಮರುದಿನವೇ ಆರೋಪಿ 5 ಲಕ್ಷ ಕೊಟ್ಟು ಇದು ಮರ್ಡರ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ದಾನೆ ಅನ್ನುವಂಥ ಮಾತು ಹೊರಗೆ ಬಂದಾಗ ಇವು ಯಾವ ಮೂಲಕ ಹೊತ್ಕೊಂಡು ಇನ್ನು ಪಬ್ಲಿಕಲ್ಲಿ ಬರ್ತಾರೆ? ಅವ್ರು ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕು. ಹಿಂದೆ ಫಾಜಿಲ್ ಮರ್ಡರ್ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗ 25 ಲಕ್ಷ ಹಣವನ್ನು ಅವರಿಗೆ ಕೊಟ್ಟಿದ್ರು, ಅಂದರೆ ಮನೆಗೆ. ಅದೇ ಹಣವನ್ನು ಈಗ ಹತ್ಯೆಗೆ ಡೀಲ್ ಕೊಡಲಿಕ್ಕೆ ಬಳಸಿದ್ದ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಅವರು ಯಾವ ದುಡ್ಡನ್ನು ಯಾವ ಹತ್ಯೆಗೆ ಎಲ್ಲಿಂದ ದುಡ್ಡು ಕೊಟ್ಟಿದ್ದಾರೆ ಅನ್ನೋದು, ಎಲ್ಲಿಂದ ದುಡ್ಡು ಜೋಡಿಸಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಪೊಲೀಸರು ಹೇಳಬೇಕಾಗಿದೆ, ಕೊಟ್ಟಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ, ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ, ಇವರ ಮುಖ್ಯಮಂತ್ರಿಗಳ ಯೋಜನೆ ಏನು, ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಸು ಯಾವ ಆಲೋಚನೆ ಡಿಸ್ಟ್ರಿಕ್ಟ್ ಬಂದಿದ್ದಾರೆ, ಅವ್ರು ಕೇಸನ್ನು ವೀಕ್ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ, ಕೇಸನ್ನು ದಾರಿ ತಪ್ಪಿಸಲಿಕ್ಕೆ ನೋಡ್ತಾ ಇದ್ದಾರಾ? ನಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಏನಾಗಿದೆ, ಸುರತ್ಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲವು ಈ ವಿಷಯದಲ್ಲಿ ಅವ್ಯವಹಾರಗಳು ಆಗಿದೆ ಅನ್ನುವಂಥ ಗುಮಾನಿ ಸಹ ಇದೆ. ಅದ್ರ ಬಗ್ಗೆ ಸಹ
ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ. ಅದೆಲ್ಲ ಇನ್ವೆಸ್ಟಿಗೇಷನ್ ಈ ರೀತಿಯ ಮನಸ್ಥಿತಿ ಇರುವಂಥವ್ರ ಹತ್ರ ಆಗ್ತದ? ಬೆಳಿಗ್ಗೆ ಬಂದುಗಳೇ ಮುಸ್ಲಿಂ ಲೀಡ್ರೊಟ್ಟಿಗೆ ಮಾತುಕತೆ ಮಾಡಿ ನಾವು ನಿಮ್ಮೊಂದಿಗೆ ಇದ್ದಾನೆ ಅಂತ ಹೇಳ್ತಾರೆ, ಮತ್ತೊಂದು ಯು ಟಿ ಖಾದರ್ ಅವರಿಗೆ ನಿರ್ದೋಷ ಅಂತ ಹೇಳ್ತಾರೆ. ಈ ರೀತಿಯ ಪರಿಸ್ಥಿತಿ ಇರುವಾಗ ಇವರು ಮಾಡುವಂಥ ಇನ್ವೆಸ್ಟಿಗೇಷನ್ ಮೇಲೆ ಪಬ್ಲಿಕ್ಕಿಗೆ ಹೇಗೆ ನಂಬಿಕೆ ಬರಬೇಕು? ಎಣ್ಣೆಯ ತನಿಖೆ ಆದರೆ ಮಾತ್ರ ನಮಗೆ ನ್ಯಾಯ ನೀಡಲಿಕ್ಕೆ ಸಾಧ್ಯ. ಸದ್ಯ ಇಬ್ಬರು ಹಿಂದೂ ಯುವಕರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧಿಸಿರುವಂಥದ್ದು. ಅಂದರೆ ಇದರ ಬಗ್ಗೆ ಆರೋಪ ಏನು ಕೇಳಿ ಬರ್ತಾ ಇದ್ದ ಅಂತ ಹೇಳಿದ್ರೆ, ಹಿಂದೂ ಯುವಕರೇನಿದ್ದಾರೆ, ಒಬ್ಬ ಸಾಮಿಯನ್ ಕೆಲಸ ಮಾಡ್ತಾ ಇದ್ದ, ಮತ್ತೊಬ್ಬ ಡ್ರೈವರ್ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವರನ್ನು ಈ ಕೋಮು ಬಣ್ಣಕ್ಕೆ ತಿರುಗಬಾರ್ದು ಅನ್ನುವಂಥ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಈ ಆರೋಪ ಮತ್ತು ಡೌಟ್ ನಮ್ಮ ಮನಸ್ಸಿನಲ್ಲಿ ಸಹ ಇದೆ. ಒಬ್ಬ ಶಾಮಿಯಾನಿಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಮತ್ತೊಬ್ಬ ಕಾರ್ ಡ್ರೈವರ್ ಆಗಿರುವಂಥ ವ್ಯಕ್ತಿ. ಒಬ್ಬ ಕಾರಲ್ಲೇ ಹಿಂದೆ ಕೂತಿದ್ದಾನೆ, ಮತ್ತೊಬ್ಬ ಕಾರಿನ ಎಳಗೆ ನಿಂತಿದ್ದಾನೆ. ಅವರನ್ನು ಯಾಕೆ ಆ ಸೈಟಲ್ಲಿ ನಿಲ್ಲಿಸಿದ್ರು? ಇದ್ರ ಹಿಂದೆ ಏನು ಉದ್ದೇಶ? ಎಲ್ಲಿ ನಮ್ಮ ತನಿಖೆ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ? ಇದೆಲ್ಲ ಪ್ರಶ್ನೆಗಳಿದೆ. ಪೊಲೀಸ್ ಇನ್ವಾಲ್ವ್ಮೆಂಟ್ ಬಗ್ಗೆ ಪ್ರಶ್ನೆ ಇದೆ, ಇನ್ವೆಸ್ಟಿಗೇಷನ್ ದಾರಿ ತಪ್ಪಿಸುವ ಬಗ್ಗೆ ಪ್ರಶ್ನೆ ಇದೆ, ಇಬ್ಬರು ಹಿಂದೂ ಹುಡುಗರನ್ನು ಹೆಸರನ್ನು ಹೇಗೆ ಸೇರಿಸಿದ್ರು ಇದ್ರ ಬಗ್ಗೆ ಪ್ರಶ್ನೆ ಇದೆ. ಖಾದರ್ ಅವರ ಇಂಟೆನ್ಷನ್, ಇವರು ನಿರ್ದೋಷತೆ ಏನು ಹೇಳಿದ್ದಾರೆ ಅವರ ಇಂಟೆನ್ಷನ್ ಬಗ್ಗೆ, ಅವ್ರ ಬಗ್ಗೆನೇ ನಮಗೆ ಪ್ರಶ್ನೆ ಇದೆ. ಹೋಮ್ ಮಿನಿಸ್ಟರ್ ಅವರು ಬರ್ತಾರೆ, ಓಡ್ತಾರೆ, ಯಾರ ಹತ್ರ ಮಾತಾಡೋದಿಲ್ಲ, ಏನಿಲ್ಲ. ಇದೆಲ್ಲದರ ಬಗ್ಗೆ ನಮಗೆ ಡೌಟ್ಸ್ಗಳಿದೆ. ಹಾಗಾಗಿ ತನಿಖೆಯನ್ನು ನಾವು ಕೇಳ್ತೇವೆ. ಸರ್, ಇವತ್ತು ಮಾತಾಡ್ತಾ ನಿಮ್ಮ ಮೇಲೆ ಒಂದು ಆರೋಪ ಮಾಡಿರುವಂತೆ, ಅಂದರೆ ನಿನ್ನೆ ಹತ್ಯೆ ಆದಂಥ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಆಗಿದ್ದ, ನೀವು ವಿಜೃಂಭಣೆ ಮಾಡ್ತಾ ಇದ್ದೀರಿ ಅಂತ. ನೋಡಿ, ಒಬ್ಬ ರೌಡಿ ಶೀಟರ ಮತ್ತೊಂದ ಇದೊಂದು ಅಂತ ಇವರೇ ಫಿಕ್ಸ್ ಮಾಡ್ತಾರೆ, ಇವರೇ ಬಿಡ್ತಾರೆ. ನನ್ನ ಮೇಲೂ 2-3 ಕೇಸ್ ಹಾಕಿದ್ದಾರೆ, ವೇದವ್ಯಾಸ್ ಮೇಲೆ 2-3 ಕೇಸ್ ಹಾಕಿದ್ದಾರೆ, ಹರೀಶ್ ಪೂಂಜರ ಮೇಲೆ ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ನಾಡಿದ್ದು ಮತ್ತೊಂದು ಕೇಸ್ ಆದರೆ ರೌಡಿ ಶೀಟರ್ ನಮ್ಮ ಮೇಲೂ ಹಾಕ್ತಾರೆ. ಅದೆಲ್ಲ ಬೇರೆ ವಿಷಯ. ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆದಾಗ ಇವರ ಜವಾಬ್ದಾರಿ ಏನು? ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ನ ಮಾಡುವಂಥದ್ದು, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡುವಂಥದ್ದು. ಇದರಲ್ಲಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಪ್ರಶ್ನೆ ಬಂದಿರುವಂಥ ಸಂದರ್ಭದಲ್ಲಿ ಇವರು ಏನು ಯಾವ ರೀತಿ ಅಟ್ಲೀಸ್ಟ್ ನಮ್ಮೊಂದಿಗೆ ಸೌಜನ್ಯಕ್ಕಾದರೂ ಮೀಟಿಂಗ್ ಮಾಡಬೇಕು. ಅದನ್ನು ಬಿಟ್ಟು ಸತ್ತವರ ಹಿಸ್ಟ್ರಿ, ಸತ್ತವರ ಮನೆಯವರ ಬಗ್ಗೆ, ಸತ್ತವರ ಫ್ರೆಂಡ್ಸಿನ ಬಗ್ಗೆ ಮಾತಾಡೋದು ಸರಿಯಲ್ಲ. ಇದು ಮಂಗಳೂರು ಉತ್ತರ ಕ್ಷೇತ್ರ ಶಾಸಕ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.